ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಧರ್ಮರಾಜ ಪ್ರಶ್ನೆ ಕೇಳಿದ, ಅಜ್ಜ, ಕೇನ ಭೂತಾನಿ ವರ್ಧಂತೆ ಕ್ಷಯಂ ಗಚ್ಚಂತಿ ಕೇನವಾ, ಯಾವುದರಿಂದ ಜೀವರು ಬೆಳೆಯುತ್ತಾರೆ? ಇವತ್ತಿನ ಬೆಳವಣಿಗೆಯ ಕಾನ್ಸೆಪ್ಟ್ ಏನು? ಕಾನ್ಸೆಪ್ಟ್ ಆಫ್ ಗ್ರೋತ್ ಏನು? ಕ್ಷಯಂ ಗಚ್ಚಂತಿ ಕೇನವಾ, ಅವನತಿ ಅಂದರೆ ಏನು? ಕಮರ್ಚಂತೋ ಮಹಾಭಾಗಾ ಸುಖಮಕ್ಷಯ್ಯಮಾಪ್ನುಯುಃ ಕಂ ಅರ್ಚಂತಹ, ಯಾರನ್ನ ಪೂಜಿಸಿ ಸುಖವನ್ನು ಹೊಂದುತ್ತಾರೆ ಅದನ್ನು ಹೇಳಿ. ಏತನ್ಮೇ ಶಂಸದೇವರ್ಷೇ ಧರ್ಮ ಕಾಮಾರ್ಥ ಸಂಶಯಂ. ಇದು ವಸುಮನಸ್ಸು ಬೃಹಸ್ಪತ್ಯಾಚಾರ್ಯರಿಗೆ ಕೇಳಿದ ಪ್ರಶ್ನೆ. ಆಗ ವಸುಮನಸ್ಸಂತನ್ನುವ ರಾಜನಿಗೆ ಬೃಹಸ್ಪತ್ಯಾಚಾರ್ಯರು ದಂಡನೀತಿಂ ತಮಾಶ್ರಿತ್ಯ ಶಶಂಸಾಸ್ಮೈ ಬೃಹಸ್ಪತಿ, ದಂಡನೀತಿಯನ್ನು ಆಶ್ರಯಿಸಿ ನುಡಿದರು. ರಾಜಮೂಲೋ ಮಹಾರಾಜ ಧರ್ಮೋ ಲೋಕಸ್ಯ ಲಕ್ಷ್ಯತೆ ಪ್ರಜಾ ರಾಜಭಯಾದೇವ ನ ಖಾದಂತಿ ಪರಸ್ಪರಂ. ಓ ದೊರೆಯೇ, ರಾಜಮೂಲ ಧರ್ಮ, ಈ ಲೋಕದಲ್ಲಿ ಸುವ್ಯವಸ್ಥೆ ಇರಬೇಕು ಅಂತಂದರೆ ಒಬ್ಬ ರಾಜ ಇರಬೇಕು, ಡಿಸಿಪ್ಲಿನ್ ಇರಬೇಕು ಅಂದರೆ ಒಬ್ಬ ರಾಜ ಇರಬೇಕು. ಪ್ರಜೆಗಳು ರಾಜಭಯದಿಂದಲೇ ನಖಾದಂತಿ ಪರಸ್ಪರಂ, ಒಬ್ಬರ ಮೇಲೊಬ್ಬರು ಕೈ ಮಾಡೋಲ್ಲ. ರಾಜ ಹೇವಾಖಿಲಂ ಲೋಕಂ ಸಮುದೀರ್ಣಂ ಸಮುತ್ಸುಕಂ ಪ್ರಸಾದಯತಿ ಧರ್ಮೇಣ ಪ್ರಸಾದ್ಯತ ವಿರೋಚತೆ. ಉತ್ಕಟವಾಗಿ ನಾಶದತ್ತ ಧಾವಿಸುವ ಪ್ರಜೆಗಳನ್ನು ರಾಜನೇ ನಿಗ್ರಹಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ಅವ್ರಿಗೆ ಆನಂದ ಕೊಡೋನೇ ರಾಜ. ರಾಜ ಇಲ್ಲ ಅಂತಂದ್ರೆ ನಾವು ಯಾರನ್ನು ಆರಾಧಿಸುತ್ತೇವೆ ಅವರ ನಡೆಯನ್ನು ನೋಡಿ ಸಂತೋಷ ಪಡ್ತೇವೆ, ಅವರನ್ನು ನೋಡಿ ಬಹಳ ಖುಷಿ ಪಡ್ತೇವೆ. ನೋಡಿ, ಇಂಗ್ಲೆಂಡಿನಲ್ಲಿಯೂ ಕೂಡ ಕೆಲವು ವರ್ಷಗಳ ಹಿಂದೆ ರಾಜನ ಮದುವೆಯೋ ಏನೋ ಫಂಕ್ಷನ್ ಆಯಿತು, ಎಷ್ಟು ಖುಷಿಪಟ್ಟರು ಜನ. ಹಾಗೆ ಆರಾಧನೆ ಅನ್ನುವುದು ವೈಯಕ್ತಿಕವಾದದ್ದೇ. ಯಾರು ಈಗ ಫ್ಯಾನ್ಸು ಅವರ ತಮ್ಮ ಯಾರು ಅತ್ಯಂತ ಮೆಚ್ಚಿಕೊಂಡಿರ್ತಾರೆ ಅವರನ್ನು ಆನಂದ ಪಡ್ತಾರೆ. ಅದೇ ರೀತಿ ರಾಜನಿಗಿದ್ದರೆ ರಾಜನಿಂದ ಆನಂದ ಪಡ್ತಾರೆ ಅಷ್ಟೇ. ಪ್ರೀತಿಸಲಿಕ್ಕೆ ಒಬ್ಬ ಮನುಷ್ಯನೇ ಆಗಬೇಕು, ವ್ಯವಸ್ಥೆಯನ್ನು ಪ್ರೀತಿಸಲಿಕ್ಕೆ ಆಗೋದಿಲ್ಲ. ವ್ಯವಸ್ಥೆಯ ಕೇಂದ್ರವಾಗಿ ಒಬ್ಬ ಮನುಷ್ಯ ಇರಬೇಕು. ಯಥಾ ಹ್ಯನುದಯೇ ರಾಜನ್ ಭೂತಾನಿ ಶಶಿ ಸೂರ್ಯಯೋ ಅಂಧೇ ತಮಸಿ ಮಜ್ಜೇರನ್ ಅಗೋ ಪಾಪಶವೋ ಯಥಾ. ಯಥಾ ಹಿ ಅನುದಯೇ ರಾಜನ್, ಸೂರ್ಯ ಚಂದ್ರರು ಉದಯಿಸದಿದ್ದರೆ ಕತ್ತಲಷ್ಟೇ,
ಹಾಗೆ ರಾಜನೋರ್ವ ಇರದಿದ್ದರೆ ಅಗೋಪಾಹ ಮಜ್ಜೇರನ್, ರಕ್ಷಕರೇ ಇರೋದಿಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಮಾಡಲಿಕ್ಕೆ. ಯಥಾ ಚಾನುದಕೆ ಮತ್ಸ್ಯಾನ್ ಆದದಾನ ವಿಹಂಗಮಾಹ ವಿಹರೇಯುರ್ಯಥಾ ಕಾಮಂ ಅಭಿಸೃತ್ಯ ಪುನಃ ಪುನಃ. ಯಥಾಚ ಅನುದಕೆ ಮತ್ಸ್ಯಾನ್, ನೀರು ಇರದೇ ಹೋದಾಗ ಮೀನುಗಳನ್ನು ಆರಾಮವಾಗಿ ಹದ್ದುಗಳು ಹಿಡ್ಕೊಂಡು ಹೋಗ್ತವೆ. ನೀರು ಆಳವಾಗಿದ್ದಷ್ಟು ಮೀನುಗಳು ಹದ್ದುಗಳಿಗೆ ಸಿಗೋದಿಲ್ಲ. ಇದನ್ನು ಏನಂತ ಹೇಳ್ತೀರ ನೀವು? ನೀರಿರಬೇಕು. ಹಾಗೆ ಒಬ್ಬ ರಾಜ ಇರಬೇಕು. ರಾಜ ಇದ್ದರೆ ಪರಸ್ಪರರನ್ನು ಘಾಸಿಗೊಳಿಸಿಕೊಳ್ಳುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಜನರ ನಡೆಗೆ, ಪ್ರೀತಿಗೆ ಅರ್ಥವೇ ಇಲ್ಲ. ಅದರಿಂದಾಗಿ ಪ್ರಜೆಗಳಿಗೆ ಒಬ್ಬ ಆರಾಧ್ಯ ಇರಬೇಕು. ಅದು ಮಾನಸಿಕವಾದ ಬೆಂಬಲ. ವಿಮಥ್ಯಾತಿಕ್ರಮೇಯುಶ್ಚ ನ್ಯಹನ್ಯುಶ್ಚ ಪರಸ್ಪರಂ ಅಭಾವಮಚಿರೇಣೈವ ಗಚ್ಚೇಯು ನಾತ್ರ ಸಂಚಯ. ರಾಜನಿಲ್ಲದಿದ್ದರೆ ಪರಸ್ಪರ ಹೊಡೆದಾಡ್ಕೊಂಡು ಬೇಗ ಸಾಯ್ತಾರೆ. ಅದರಿಂದಾಗಿ ಅಂಧೇ ತಮಸಿ ಮಜ್ಜೇರನ್ ಅಗೋಪಾ ಪಶವೋ ಯಥಾ, ಪಶುಗಳಿಗೂ ಗೊತ್ತು ಒಬ್ಬ ನಾಯಕ ಅಂತ ಇರ್ತಾನೆ. ವೇದದಲ್ಲಿ ಇದನ್ನು ಕುರಿತಾದ ಒಂದು ಮಂತ್ರ ಇದೆ. ವೃಷಾಯೂಥೇ ವವಂತಗ ಕೃಷ್ಟೀರಿ ಯರ್ಥ್ಯೋಜತಾ ಅಂತ. ವೃಷಾಯೂಥೇವ ವಂಸಗಃ, ವಂಸಗಃ ಇನ್ನೊಂದು ಪ್ರತಿವೀರನಾದ ಎತ್ತನ್ನ ಕುರಿತು ಸಾಗುವಂತಹ ಎತ್ತು, ಅದು ವಂಸ. ಯಾವ ರೀತಿ ಎತ್ತುಗಳೊಳಗಡೆ ಇರುವ ನಾಯಕರಿರ್ತಾರೆ, ಆ ರೀತಿ ಕೃಷ್ಟೀಹಿ ಇಯರ್ತಿ, ಪ್ರಜೆಗಳನ್ನು ಇವನು ಮುನ್ನಡೆಸುತ್ತಾನೆ ಅಂತ. ಅದರಿಂದಾಗಿ ಹರೇಯುರ್ಬಲವಂತೋ ಹಿ ದುರ್ಬಲಾನಾಂ ಪರಿಗ್ರಹಾನ್ ಹನ್ಯು ವ್ಯಾಯಚ್ಛಮಾನಾಂಶ್ಚ ರಾಜ ಯದಿನ ಪಾಲಯೇತ್. ಹರೇಯುರ್ಬಲವಂತೋ ಹಿ, ಬಲಿಷ್ಠರು ದುರ್ಬಲರನ್ನು ಶೋಷಣೆ ಮಾಡ್ತಾರೆ ರಾಜಪಾಲನೆ ಮಾಡದೇ ಹೋದರೆ. ಮಮೇದಮಿತಿ ಲೋಕೇಸ್ಮಿನ್ ನ ಭವೇತ್ ಸ್ವಪರಿಗ್ರಹ ನ ದಾರ ನ ಚ ಪುತ್ರ ಸ್ಯಾತ್ ನ ಧನಂ ನ ಪರಿಗ್ರಹ. ರಾಜ ಇಲ್ಲದಿರುತ್ತಿದ್ದರೆ ಲೋಕದಲ್ಲಿ ಹೆಂಡತಿ, ಮಕ್ಕಳು, ಯಾವ ವ್ಯವಸ್ಥೆಯೂ ಇರುವುದಿಲ್ಲ. ನಿಮಗೆ ಗೊತ್ತೇ ಇದೆ, ಕೆಲವು ವರ್ಷಗಳ ಹಿಂದೆ ಚೀನಾದಲ್ಲಿ ಗಂಡಸರೆಲ್ಲ ಒಂದು ಕಡೆ, ಹೆಣ್ಣುಮಕ್ಕಳೆಲ್ಲ ಒಂದು ಕಡೆ. ನಾನು ನನ್ನ ಹೆಂಡತಿಯನ್ನು ಭೇಟಿಯಾಗಬೇಕು ಅಂತ ಹೇಳಿ ಅವನು ಸರ್ಕಾರಕ್ಕೆ ಲೆಟ್ರ್ ಕೊಡಬೇಕಿತ್ತು. ಆ ಸೀನಿಯರ್ ಕಾಮ್ರೇಡ್ ಒಪ್ಪಿದರೆ ಹೋಗಬೇಕು, ಇಲ್ಲ ಅಂದರೆ ಇಲ್ಲ. ಆ ಪರಿಸ್ಥಿತಿ ಇತ್ತು. ಎಲ್ಲ ಆಸ್ತಿಗಳು ಕೂಡ ಸರ್ಕಾರದ್ದು ಅಂತ. ರಷ್ಯಾದಲ್ಲಿ ಮತ್ತು ಚೀನಾದಲ್ಲಿ ಆ ಪರಿಸ್ಥಿತಿ ಇತ್ತು. ಅವಾಗಲೇನೆ ಸಲಿಂಗಕಾಮ ಶುರು ಆಗಿತ್ತು. ಇಲ್ಲಾಂದರೆ ಯಾಕೆ ಶುರು ಆಗಬೇಕು? ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಾಜನಿಲ್ಲದಿರುತ್ತಿದ್ದರೆ ನದಾರ ನಚ ಪುತ್ರ ಸ್ಯಾತ್ ನ ಧನಂ ನ ಪರಿಗ್ರಹ. ಯಾನಂ ವಸ್ತ್ರಾಣ್ಯಲಂಕಾರಾನ್ ರತ್ನಾನಿ ವಿವಿಧಾನಿ ಚ ಹರೇಯು ಸಹಸಾ ಪಾಪಾಹ ಯದಿ ರಾಜ ನ ಪಾಲಯೇತ್. ವಾಹನ, ವಸ್ತ್ರ, ಅಲಂಕಾರ
ರತ್ನಗಳು ಎಲ್ಲವನ್ನೂ ಅವರು ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರು. ಅದರಿಂದಾಗಿ ಒಬ್ಬ ರಾಜ ಇರಬೇಕು. ಮಾತರಂ ಪಿತರಂ ವೃದ್ಧಂ ಆಚಾರ್ಯಮತಿಥಿಂ ಗುರುಂ ಅಶ್ನೇಯುರಪಿ ಹಿಂಸಿರುವ ಯದಿ ರಾಜಾನ ಪಾಲಯೇತ್. ತಂದೆಯನ್ನ, ತಾಯಿಯನ್ನ, ವೃದ್ಧನನ್ನ, ಆಚಾರ್ಯನನ್ನ, ಅತಿಥಿಯನ್ನ, ಗುರುವನ್ನ ತಿಂದ್ರೂ ಆಶ್ಚರ್ಯ ಇಲ್ಲ. ಅಶ್ನೀಯುರಪಿ, ಕೊಂದ್ರೂ ಆಶ್ಚರ್ಯ ಇಲ್ಲ. ಹಿಂಸಿಹು. ಅದರಿಂದಾಗಿ ಬೇಕು, ಒಬ್ಬ ನಾಯಕ ಬೇಕು. ಅಂಧಾನಶ್ಚ ಕ್ರೋಚತೋ ಹಿಂಸಿಹು ಲೋಕೋಯಂ ದಸ್ಯುವದ್ಭವೇತ್ ಪತೇದ್ ಬಹುವಿಧಂ ರಾಜ್ಯಂ ಯದಿ ರಾಜಾನ ಪಾಲಯೇತ್. ಕುರುಡರನ್ನ ನೋಡಿಕೊಳ್ಳುವವರು ಯಾರು? ಅಂಗಹೀನರನ್ನ ದಯೆ ಹಿಡಿದು ನಡೆಸುವವರು ಯಾರು? ಈಗಲೇನೆ ನಾವು ಈ ಪರಿಸ್ಥಿತಿಯನ್ನು ನೋಡುತ್ತೇವೆ. ಅಂಥದ್ದು ಯಾರು ಇಲ್ಲದೆ ಹೋದರೆ ಏನು ಗತಿ? ಜನಗಳ ರೇಷಿಯೋಗನುಗುಣವಾಗಿ ಪೊಲೀಸ್ ಠಾಣೆಗಳು, ಪೊಲೀಸರು ಬೇಕು. ಭಾರತದಲ್ಲಿ ಕಡಿಮೆ ಇದೆ. ಯಾಕೆ ಅಂದರೆ ಇನ್ನು ಭಾರತದ ವೇದದ ಸಂಸ್ಕಾರ ಎಲ್ಲೋ ಒಂದು ಮೂಲೆಯಲ್ಲಿ ಇರೋದರಿಂದ. ವದಬಂಧ ಪರಿಕ್ಲೇಚೋ ನಿತ್ಯಮರ್ಥವತಾಂ ಭವೇತ್ ಮಮತ್ವಂಚನ ವಿದ್ಯೇಯು ಯದಿ ರಾಜಾನ ಪಾಲಯೇತ್. ಹಣ ಇದ್ರೆ ಸಾಕು. ಕೊಲ್ಲೋದು, ಕಟ್ಟಿ ಹಾಕೋದು ಇತ್ಯಾದಿಗಳೆಲ್ಲ ಹಣವಂತರಿಗೆ ನಿತ್ಯದ ಯಾತನೆ ಆಗ್ತದೆ. ನೀವು ನಕ್ಸಲ್ ಇತಿಹಾಸವನ್ನು ನೋಡಿ. ಬಹಳ ಗುಂಪುಗಳು ಇರೋದು ಯಾಕೆ ಗೊತ್ತಾ? ಗುಂಪುಗಳು ಬಹಳ ಇವೆ. ನಕ್ಸಲೈಟ್ಸ್ ಗುಂಪುಗಳು ಪರಸ್ಪರರಲ್ಲೇ ಹೊಡೆದಾಡಿಕೊಂಡು. ಯಾಕೆ ಅಂತ ಹೇಳಿದ್ರೆ ಕೊಳ್ಳೆ ಹೊಡೆದದ್ದರಲ್ಲಿ ಪಾಲು ಸರಿಯಾಗಿ ಆಗಲಿಲ್ಲ ಅಂತ ಗಲಾಟೆ ಮಾಡಿಕೊಂಡಿವೆ. ಅವರೇನು ಬಡ ಜನರ ಉದ್ಧಾರ ಮಾಡ್ತಾರೋ ದೇವರಿಗೆ ಗೊತ್ತು. ಅಲ್ಲ, ಇರಬಹುದು, ಆಡಳಿತ ಮಾಡುವವರ ತಪ್ಪು ಇದೆ, ಇಲ್ಲ ಅಂತ ಅನ್ನಲ್ಲ ನಾನು. ಆದರೆ ಏನು ಪ್ರಯೋಜನ? ಇವ್ರನ್ನೇ ಸರಿ ಮಾಡಬೇಕಷ್ಟೆ. ಹಿಂಸೆಗಿಳಿದೇನು ಪ್ರಯೋಜನ ಇಲ್ಲ. ಆಂಧ್ರ ಪ್ರದೇಶದ ಕಾಡುಗಳಲ್ಲಿ, ಬಂಗಾಳದಲ್ಲಿ ಶುರು ಆಗಿ ನಕ್ಸಲ್ ಬರಿಯಿಂದ ಶುರು ಆಗಿರಬಹುದು. ಅಸ್ಸಾಂನಲ್ಲಿ ಇನ್ನೂ ಇರಬಹುದು, ನಕ್ಸಲೈಟ್ಸು ಇರಬಹುದು. ಆದರೆ ಪರಸ್ಪರ ಹೊಡೆದಾಡಿಕೊಳ್ಳೋದ್ರಲ್ಲೇ ಕಾಲ ಹೋಗ್ತಾ ಇದೆಯಲ್ಲ, ಏನು ಮಾಡಲಿಕ್ಕಾಗತ್ತೆ? ಯಾವಾಗ ಅವರು ಮೈನ್ ಸ್ಟ್ರೀಮಿಗೆ ಬರೋದು? ಹಣ ಇರೋದೇ ಅವನ ತಪ್ಪ? ಅದರ ಮೇಲೆ ನಿಮ್ಗೆ ಅಸೂಯನಾ ನನಗೆ ಹಣ ಇಲ್ಲ ಅಂತ? ಅದರಿಂದಾಗಿ ನಿತ್ಯಂ ಅರ್ಥವತಾಂ ವದಬಂಧ ಪರಿಕ್ಲೇಚೋ ಭವೇತ್ ಮಮತ್ವಂಚ ನವಿದ್ಯೇಯು. ನನ್ನ ಮಿತಿ, ನನ್ನ ಸಂಪತ್ತಿನ ಗಡಿ ಎಲ್ಲಿಯ ತನಕ ಅಂತ ಅವರು ತಿಳ್ಕೊಂಡೇ ಇರೋಲ್ಲ. ನ ಯೋ ನಿಪೋಷೋ ವರ್ತೇತ ನ ಕೃಷಿರ್ನವಣಿ ಪಥಃ ಮಧ್ಯೆ ಧರ್ಮಸ್ತ್ರಯೀ ಚ ಸ್ಯಾತ್ ಯದಿ ರಾಜಾನ ಪಾಲಯೇತ್. ನಯೋ ನಿಪೋಷೋ ವರ್ತೇತ. ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಪಾಲನೆ ಮಾಡೋರು ಯಾರು? ಆಗಲ್ಲ. ನ ಕೃಷಿ, ಇದರಲ್ಲೇ ತಿರುಗ್ತಾ ಇದ್ರೆ ಹೊಲ ಉಳೋದು ಯಾವಾಗ? ನ ವಣಿಕ್ಪಥ, ವ್ಯಾಪಾರ ಮಾಡೋದು ಹೇಗೆ? ಎಲ್ಲರೂ ಹಿಂಸರರೇ ಆಗಿದ್ರೆ ವ್ಯಾಪಾರ ಮಾಡೋದೆಲ್ಲಿಂದ? ಒಂದಾದರೂ ಸಂಸ್ಥೆ ನೈಜೀರಿಯಾಕ್ಕೆ ಹೋಗ್ತದ? ಯಾಕೆ? ಅಲ್ಲಿ ಪೈರಸಿ ಅನ್ನೋದು ಹೆಮ್ಮೆಯ ವೃತ್ತಿ. ಇಲ್ಲಿ ಹೆಣ್ಣುಮಕ್ಕಳು ಸೇರಿದ್ರೆ
ನನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರು, ನನ್ನ ಗಂಡ ಲಾಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಹಾಗೆ ಅಲ್ಲಿ ನನ್ನ ಗಂಡ ಪೈರೇಟು ಅಂತ ಹೇಳ್ಕೊತಾನಂತೆ. ವ್ಯಾಪಾರ ಎಲ್ಲಿ ಮಾಡೋದು? ಸಮುದ್ರದಲ್ಲಿ ಸಿಕ್ಕ ಹಡಗುಗಳಲ್ಲಿ ದೋಚೋದಷ್ಟೇ. ವ್ಯಾಪಾರ ಮಾಡಬೇಕು ಅಂತಂದ್ರೆ ಹಿಂಸರತ್ವ ಬಿಡಬೇಕಾಗತ್ತೆ. ಮಧ್ಯೆ ಧರ್ಮಸ್ತ್ರಯೀ ನ ಸ್ಯಾತ್, ಧರ್ಮ ಇರೋದಿಲ್ಲ, ವೇದ ಉಳಿಯೋದಿಲ್ಲ. ಯದಿ ರಾಜ ನ ಪಾಲಯೇತ್ ನ ವೃಷಾಸ್ಸಂ ಪ್ರಪದ್ಯೇರನ್ ನ ಮಥ್ಯೇರನ್ಶ್ಚ ಗರ್ಭರಾಃ ಘೋಷಾ ಪ್ರಣಾಚಂ ಗಚ್ಚೇಯುಃ. ಯದಿ ರಾಜ ನ ಪಾಲಯೇತ್, ಎತ್ತುಗಳು ಹಸುಗಳಲ್ಲಿ ಸಂಗಮ ಮಾಡೋದಿಲ್ಲ. ನಮಥ್ಯೇರನ್ಶ್ಚ ಗರ್ಗರಾಹ, ಹಳ್ಳಿಗಳಲ್ಲಿ ಹಾಲು ಮೊಸರುಗಳ ಕಡೆಯುವಿಕೆಯ ಸದ್ದು ಕೇಳುವುದಿಲ್ಲ. ಘೋಷಾಃ ಪ್ರಣಾಚಂ ಗಚ್ಚೇಯು, ಹಳ್ಳಿಗಳು ತಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ತವೆ, ಕಲೆಯನ್ನು ಕಳ್ಕೋತಾವೆ, ನೆಮ್ಮದಿಯನ್ನು ಕಳ್ಕೋತಾವೆ. ಯದಿರಾಜ ನಪಾಲಯೇತ್ ತ್ರಸ್ತಮುದ್ವಿಗ್ನ ಹೃದಯಂ ಹಾಹಾಭೂತಮಚೇತನಂ ಕ್ಷಣೇನ ವಿನಶೇತ್ ಸರ್ವಂ ಯದಿ ರಾಜ ನ ಪಾಲಯೇತ್. ತ್ರಸ್ತಮುದ್ವಿಗ್ನ ಹೃದಯಂ, ಭಯಗೊಂಡು ಉದ್ವೇಗ ಪ್ರಜ್ಞೆ ಇಲ್ಲದೆ ಇರೋದಾಗಿ ಎಲ್ಲವೂ ನಾಶ ಆಗತ್ತೆ. ನ ಸಂವತ್ಸರ ಸತ್ರಾಣಿ ತಿಷ್ಠೇಯುರಕುತೋ ಭಯಾಃ ವಿಧಿವದ್ ದಕ್ಷಿಣಾವಂತಿ ಯದಿ ರಾಜ ನ ಪಾಲಯೇತ್. ದೀರ್ಘಕಾಲ ಯಜ್ಞ ನಡೆಯೋದಿಲ್ಲ. ವಿಧಿವದ್ ದಕ್ಷಿಣಾವಂತಿ, ವಿಧಿಬದ್ಧವಾಗಿ ದಕ್ಷಿಣ ಇರುವುದಿಲ್ಲ. ಬ್ರಾಹ್ಮಣಶ್ಚತುರೋ ವೇದಾನ್ ನಾಧೀರನ್ಸ್ತಪಸ್ವಿನಃ ವಿದ್ಯಾಸ್ನಾತಾವ್ರತಸ್ನಾತಾಃ ಯದಿ ರಾಜ ನ ಪಾಲಯೇತ್. ಬ್ರಾಹ್ಮಣರು 4 ವೇದಗಳನ್ನು ಅಧ್ಯಯನ ಮಾಡುವುದಿಲ್ಲ. ವಿದ್ಯೆ ಕಣ್ಮರೆಯಾಗತ್ತೆ ರಾಜ ಇಲ್ಲದೆ ಹೋದರೆ. ವ್ರತಗಳಿರೋದಿಲ್ಲ ರಾಜರಿರದೇ ಹೋದರೆ. ಮಿಡೀವಲ್ ಪೀರಿಯಡಲ್ಲಿ ಭಾರತ ದೇಶದ ಮಿಡೀವಲ್ ಹಿಸ್ಟ್ರಿ ಅಂತ ಏನಿದೆ, ಅಲ್ಲಿ ಎಂತೆಂಥ ವಿದ್ವಾಂಸರು ಕಣ್ಮರೆಯಾಗಿ ಹೋದರು, ಎಂತೆಂಥ ಶಿಲ್ಪಿಗಳು ಕಣ್ಮರೆಯಾಗಿ ಹೋದರು. ಕೈ ಕತ್ತರಿಸಿ, ವಿದ್ಯೆಗಳನ್ನು ನಾಶ ಮಾಡಿ, ಲೈಬ್ರರಿಗೆ ಬೆಂಕಿ ಹಾಕಿ ಎಲ್ಲ ಮಾಡಿದ್ರು ಮುಸಲ್ಮಾನರು. ಯಾಕೆ ಅಂದರೆ ಅವರಲ್ಲಿ ರಾಜತ್ವ ಅಂತಂದರೆ ತೆಗೆಯೋದು, ದರೋಡೆ ಮಾಡೋದಷ್ಟೇ ವಿನಃ ರಾಜ ವಿದ್ವಾಂಸ ಆಗಿರಬೇಕು ಅಂತ ಇಲ್ಲ. ಅದರಿಂದಾಗಿ ಭಾರಿ ಕಷ್ಟ. ಕ್ರೂರಿಯಾದ ಅರಸನೊಬ್ಬ ಕೇಳಿದನಂತೆ, ಈ ದೊಡ್ಡ ಲೈಬ್ರರಿ ಇದೆಯಲ್ಲ, ಇದರಲ್ಲಿ ಇರುವ ಪುಸ್ತಕ, ಇದರಲ್ಲಿರೋದೆಲ್ಲ ಖುರಾನ್ನಲ್ಲಿ ಇದೆಯಾ ಇಲ್ವಾ? ಇದೆ ಅಂದರೆ ಖುರಾನ್ ಒಂದೇ ಸಾಕಲ್ಲ ಅಂತ ಸುಟ್ಟಾಕ್ಬಿಡ್ತಾನೆ. ಇಲ್ಲ ಅಂತಂದರೆ ಖುರಾನ್ ಒಂದೇ ಇರಬೇಕು, ಇನ್ಯಾವುದು ಇರಬಾರ್ದು ಅಂತ ಹೇಳಿ ಸುಟ್ಟಾಕ್ತಾನೆ. ಈ ತರಹದ ಪರಿಸ್ಥಿತಿಗೆ ಸಿಕ್ಕಿದ ಅವನು. ಅದಕ್ಕೆ ಅವನು ಹೇಳಿದ, ಖುರಾನ್ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಇದೆಲ್ಲ ವಿಸ್ತಾರವಾಗಿ ಹೇಳುತ್ತೆ ಅಂತ. ಸಂಕ್ಷೇಪವಾಗಿಯೇ ಜೀವನ ನಡೆಸಲಿಕ್ಕೆ ಬರಬೇಕಾದ್ರೆ ಈ ವಿಸ್ತಾರವಾದ ವ್ಯಾಖ್ಯಾನಗಳೇ ಬೇಡ ಅಂತ ಹಾಕಿಸಿದ್ದೆ. ಅದರಿಂದ ವಿದ್ಯೆ, ವ್ರತ ಎಲ್ಲ ಯಾವುದೂ ಉಳಿಯೋದಿಲ್ಲ, ಎಲ್ಲ ನಾಶ ಆಗುತ್ತೆ. ನ ಭವೇತ್ ಧರ್ಮ ಸಂಸೇವಿ ಮೋಹ ವಿಪ್ರಹತೋ ಜನಃ ಕರ್ತಾ ಸ್ವಸ್ಥೇಂದ್ರಿಯೋ ಗಚ್ಚೇತ್ ಯದಿ ರಾಜ ನ ಪಾಲಯೇತ್. ಧರ್ಮವನ್ನು ಯಾರೂ ಕೂಡ ಪ್ರೀತಿಸುವುದಿಲ್ಲ, ಯಾರಿಗೂ ಮೋಹ ಕಳೆಯುವುದಿಲ್ಲ ರಾಜ ಇಲ್ಲ ಅಂತ ಆದರೆ.
ಹಸ್ತೋ ಹಸ್ತಂ ಪರಿಮೃಚೇತ್ ಭಿದ್ಯೇರನ್ ಸರ್ವಸೇತವಃ ಭಯಾರ್ಥಂ ವಿದ್ರವೇತ್ ಸರ್ವಂ ಯದಿ ರಾಜಾನ ಪಾಲಯೇತ್. ಕೈಯನ್ನು ನುಂಗೀತು, ಎಲ್ಲ ನಿಯಮಗಳು ಮುರಿದೀತು. ಅನಯಾ ಸಂಪ್ರವರ್ತೇರನ್ ಭವೇದ್ವೈವರ್ಣತಂಕರಃ ದುರ್ಭಿಕ್ಷಾಮಾವಿಚೇದ್ರಾಷ್ಟ್ರಂ ಯದಿ ರಾಜಾನ ಪಾಲಯೇತ್. ರಾಜನಿಲ್ಲದಿರುತ್ತಿದ್ದರೆ ಯಾವುದೂ ಇರಲ್ಲ. ದುರ್ಭಿಕ್ಷೆ ಬಂದೀತು, ಕ್ಷಾಮ ಬಂದೀತು. ವಿವೃತ್ಯ ಹಿ ಯಥಾ ಕಾಮಂ ಗೃಹದ್ವಾರಾಣಿ ಶೇರತೆ ಮನುಷ್ಯ ರಕ್ಷಿಣಾರಾಜ್ಞಾ ಸಮಂತಾದ ಕುತೋ ಭಯಾ. ರಾಜ ಇದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ರಾತ್ರಿ ವೇಳೆಯಲ್ಲಿ ಬಾಗಿಲನ್ನು ತೆರೆದಿಟ್ಟು ನೆಮ್ಮದಿಯಿಂದ ಮಲಗ್ತಾರೆ. ಕೆಲವೊಮ್ಮೆ ಇದು ಒಂದು ಉಂಟು. ಒಂದು ಇತಿಹಾಸದ ಪುಟದಲ್ಲಿ ನೋಡುವಾಗ ರಾಜನೊಬ್ಬ ವೇಷ ಮುರಿಸ್ಕೊಂಡು ಹೋಗ್ತಾ ಇದ್ದಂತೆ. ಇಬ್ಬನು ಬಟೂಟಾನ ಯಾರೋ ಒಬ್ಬ ಕಾಣುತ್ತೆ. ಅವನು ವೇಷ ಮುರಿಸ್ಕೊಂಡು ಹೋಗ್ತಾ ಇದ್ದ. ಒಬ್ಬ ಬಾಗಿಲು ತೆರೆದಿಟ್ಟು ಮಲ್ಕೊಂಡಿದ್ದ. ನೋಡು ನನ್ನ ರಾಜ್ಯ ಹೇಗಿದೆ ಅಂತ ಹೇಳ್ದ. ಮಂತ್ರಿ ಹೇಳ್ದಂತೆ ಹೋಗಿ ಕೇಳಿ ಅಂತ. ಇವನು ಹೋಗಿ ಕೇಳಿದ, ಏನು ಬಾಗಿಲು ಹಾಕಿಲ್ವಲ್ಲ, ಏನಾದರೂ ಇದ್ರಲ್ವ ತಗೊಂಡು ಹೋಗೋದು, ಏನೂ ಇಲ್ಲ ಅನ್ನಂತವನು. ಆಮೇಲೆ ಅಲ್ರಿ ಬಟ್ಟೆ ಹೊತ್ಕೊಂಡಿದ್ದೀರಲ್ಲ, ಸುಖವಾಗಿದ್ದೀರೋ ಇಲ್ವೋ ಅನ್ನಂತೆ. ನೋಡಿ ಸ್ವಾಮಿ, ಚಳಿ ಈ ತೂತಿನಿಂದ ನುಗ್ಗಿದ್ದು ಇನ್ನೊಂದು ತೂತಿನಿಂದ ಹೊಟ್ಟೋಗುತ್ತೆ ಬಟ್ಟೆ ಇಲ್ಲಿ ಅನ್ನಂತೆ. ಅಂದರೆ ಬಟ್ಟೆನೂ ಸರಿಯಾಗಿಲ್ಲ ಅಂತ. ಹೀಗೊಂದು ದಾಖಲಾಗಿದೆ ಸಂವಾದ. ಅದರಿಂದಾಗಿ ಅವರು ಕೂಡ ಬಾಗಿಲು ತೆಕ್ಕೊಂಡು ಮಲ್ಕೋಬೋದು, ಏನು ಆಶ್ಚರ್ಯ ಇಲ್ಲ. ಆದರೆ ಸಂಪತ್ತಿದ್ದು ಬಾಗಿಲು ತೆರೆದು ಮಲಗುವಂತಹ ಸ್ವಸ್ಥ ಸ್ಥಿತಿ ಬರುತ್ತೆ ರಾಜ ಚೆನ್ನಾಗಿದ್ದರೆ. ನಾ ಕೃಷ್ಟಂ ಸಹಸೆ ಕಶ್ಚಿತ್ ಕುತೋ ಹಸ್ತಸ್ಯ ಲಂಘನಂ ಯದಿ ರಾಜ ಮನುಷ್ಯೇಷು ತ್ರಾತಾ ಭವತಿ ಧಾರ್ಮಿಕಃ. ರಾಜ ಧಾರ್ಮಿಕನಾಗಿದ್ದರೆ ಯಾರೋ ಒಬ್ಬ ಅತ್ಯಂತ ಸಾಮಾನ್ಯ ಜೋರಾಗಿ ಕೂಗಿದರೂ ರಾಜ ಸಹಿಸುವುದಿಲ್ಲ, ಬಂದು ವಿಚಾರಿಸ್ತಾನೆ ಏನಾಯಿತು ಅಂತ. ಸ್ತ್ರೀಯಶ್ಚ ಪುರುಷಾ ಮಾರ್ಗಂ ಸರ್ವಾಲಂಕಾರ ಭೂಷಿತಾ ನಿರ್ಭಯ ಪ್ರತಿಪದ್ಯಂತೆ ಯದಿ ರಕ್ಷತಿ ಭೂಮಿಪಃ. ಹೆಣ್ಣು ಮಕ್ಕಳು ಮತ್ತು ಪುರುಷರು ಸರ್ವಾಲಂಕಾರ ಭೂಷಿತರಾಗಿ ದಾರಿಗೆ ಬರ್ತಾರೆ, ದಾರಿಗಿಳಿತಾರೆ. ಸರ್ವಾಲಂಕಾರ ಭೂಷಿತರಾಗಿ ರಾಜ ಚೆನ್ನಾಗಿದ್ದ ಅಂದರೆ. ಇಲ್ಲ ಅಂತಂದರೆ ಮೈ ತುಂಬ ಕಪ್ಪು ಬಟ್ಟೆ ಹೊತ್ಕೊಂಡ್ಬಂದ್ಬಿಡ್ತಾರೆ, ಏನು ಕಾಣಬಾರ್ದು ಅಂತ ಅಷ್ಟೇ, ಹಣೆ ಬರಹ. ಧರ್ಮಮೇವ ಪ್ರಪದ್ಯಂತೆ ನ ಹಿಂಸಂತಿ ಪರಸ್ಪರಂ ಅನುಗೃಹಂತಿ ಚಾನ್ಯೋನ್ಯಂ ಯದಾ ರಕ್ಷತಿ ಭೂಮಿಪಃ. ಯಾಕೆ ಹೆಣ್ಣುಮಕ್ಕಳು ಮೈಡಿ ಮುಚ್ಕೋಬೇಕು, ಅಯ್ಯೋ ಬೇರೆಯವರು ಕಾಮದ ಕಣ್ಣು ಬೀಳದೇ ಇರಲಿ ಅಂತ. ಕಾಮವೇ ಉತ್ಕಟವಾಗದಂತೆ ಧರ್ಮವನ್ನು ನೀವು ಸ್ಥಾಪನೆ ಮಾಡಬಹುದಲ್ಲ ಅಂದರೆ ಅದಕ್ಕೆ ಉತ್ತರ ಇಲ್ಲ. ನೀವೇನು ಬೇಕಾದ್ರೆ ಮಾಡಿ, ನಾವು ಕಪ್ಪು ಬಟ್ಟೆ ಹಾಕೋದೆ ಅಂತಾರೆ. ಧರ್ಮವನ್ನೇ ಹೊಂದುತ್ತಾರೆ, ಪರಸ್ಪರ ಹಿಂಸೆಗೈಯುವುದಿಲ್ಲ ರಾಜನ ರಕ್ಷಣೆ ಇದ್ರೆ. ವಾರ್ತಾ ಮೂಲೋ ಹ್ಯಯಂ ಲೋಕಃ ತಯಾ ವೈ ಧಾರ್ಯತೆ ಜಗತ್ ತತ್ಸರ್ವಂ ವರ್ತತೆ ಸಮ್ಯಕ್ ಯದಿ ರಕ್ಷತಿ ಭೂಮಿಪಃ. ರಾಜನಾದವ ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ವಾರ್ತಾ ಇರುತ್ತೆ. ವಾರ್ತಾ ಅಂದರೆ ವೃತ್ತಿಗೆ ಸಂಬಂಧಪಟ್ಟದ್ದು. ವಾರ್ತಾ ಅಂದರೆ ಬಿಸಿನೆಸ್. ಚೆನ್ನಾಗಿ
ವಾರ್ತೆ, ಎಲ್ಲ ವೃತ್ತಿಗಳು ಚೆನ್ನಾಗಿ ನಡೆಯುತ್ತೆ. ಪೇಟೆ ಬೀದಿ ಸುಖವಾಗಿರುತ್ತೆ. ವ್ಯಾಪಾರಿಗಳು ಆರಾಮವಾಗಿ ಸರಕು ಮಾರ್ತಾರೆ, ಉತ್ಪಾದನೆ ಆದ ಸರಕನ್ನು ತಂದು ಹಾಕ್ಕೊಳ್ತಾರೆ. ಅದರಿಂದಾಗಿ ವಾರ್ತಾಮೂಲೋ ಹೇಯಂ ಲೋಕಃ, ಈ ಲೋಕ ಅಂತನ್ನೋದು ಬದುಕೋದೇ ವೃತ್ತಿಗಳಿಂದ. ಅದು ಚೆನ್ನಾಗಿ ನಡೆಯುತ್ತೆ. ಇವನು ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ಸಾಕು. ಯದಾ ರಾಜಾಧುರಂ ಶ್ರೇಷ್ಠಾಂ ಆದಾಯ ವಹತಿ ಪ್ರಜಾ ಮಹತಾ ಬಲಯೋಗೇನ ತದಾ ಲೋಕೋ ನ ಸೀದತಿ. ರಾಜನಾದವ ಪ್ರಜೆಗಳ ರಕ್ಷಣೆಯ ಹೊಣೆಯನ್ನು ಹೊತ್ತು ಇರ್ತಾನೆ. ಯಸ್ಯಾಭಾವೇನ ಭೂತಾನಾಂ ಅಭಾವಸ್ಯಾತ್ ಸಮಂತತಃ ಭಾವೇ ಚ ಭಾವೋ ನಿತ್ಯಂ ಸ್ಯಾತ್ ಕಸ್ತನ್ನ ಪ್ರತಿಪೂಜಯೇತ್. ಅಭಾವದಿಂದ ಅಭಾವ, ಭಾವದಿಂದ ಭಾವ. ಅಭಾವ ಅಂದರೆ ಕೆಟ್ಟ ಕೆಲಸಗಳು, ಅದರಿಂದ ದುಃಖ. ಒಳ್ಳೆಯ ಕೆಲಸ ಮಾಡಿದ್ರೆ ಸುಖ ಸಿಕ್ಕಿದ್ರೆ ರಾಜನ ಆಡಳಿತ ಚೆನ್ನಾಗಿದೆ ಅಂತ ಅರ್ಥ. ಯಸ್ತಶ್ಚ ಪುರುಷ ಪಾಪಂ ಮನಸಾಪ್ಯನು ಚಿಂತೆಯೇತ್ ಅಸಂಶಯಾಂ ಇಹ ಕ್ಲಿಷ್ಟಃ ಪ್ರೇತ್ಯಾಪಿ ನರಕಂ ವ್ರಜೇತ್. ಅದರಿಂದ ರಾಜನನ್ನು ಗೌರವಿಸಬೇಕು. ನಹಿ ಜಾತ್ವಮಂತವ್ಯೋ ಮನುಷ್ಯ ಇತಿ ಭೂಮಿಪಃ. ಮನುಷ್ಯ ನಮ್ಮಂತೆ ಕೈಕಾಲಿರುವವನು ಅಂತ ಹೇಳಿ ರಾಜನನ್ನು ಕಡೆಗಣಿಸಬಾರದು. ಮಹತಿ ದೇವತಾ ಶೇಷ ನರರೂಪೇಣ ತಿಷ್ಠತಿ. ಮನುಷ್ಯರ ರೂಪದಲ್ಲಿ ನಿಂತ ಹಿರಿದಾದ ದೈವ ಅದು ಅಂತ ಚಿಂತನೆ ಇರಬೇಕು. ಕುರುತೆ ಪಂಚರೂಪಾಣಿ ಕಾಲಯುಕ್ತಾನಿ ಯಸ್ಸದಾ ಭವತ್ಯಗ್ನಿಸ್ತಥಾದಿತ್ಯೋ ಮೃತ್ಯುರ್ವೈಶ್ರವಣೋ ಯಮಃ. 5 ರೂಪಗಳನ್ನು ರಾಜ ತಾಳ್ತಾನೆ. ಅಗ್ನಿ, ಆಮೇಲೆ ಆದಿತ್ಯ. ಮೃತ್ಯು ಅಂತಂದರೆ ಅವನು, ಮತ್ತೆ ವೈಶ್ರವಣ ಅಂದರೆ ಕುಬೇರ, ಯಮ. ಅವನು ಅಗ್ನಿ ಯಾವಾಗ ಆಗ್ತಾನೆ ಅಂದರೆ ಯದಾ ಹ್ಯಾಸೀದತ ಪಾಪಾನ್ ದಹತ್ಯುಗ್ರೇಣ ತೇಜತಾ ಮಿಥ್ಯೋಪಚರಿತೋ ರಾಜ ತದಾ ಭವತಿ ಪಾವಕಃ. ಯಾವಾಗ ಅವನನ್ನು ಕಡೆಗಣಿಸುತ್ತಾನೆ ಆವಾಗ ಪಾಪಿಗಳನ್ನು ಸುಡ್ತಾನೆ. ರಾಜನನ್ನು ಕಡೆಗಣಿಸಿದ ಪಾಪಿಗಳನ್ನು ಅವನು ಸುಡುತ್ತಾನೆ. ಅದರಿಂದಾಗಿ ರಾಜ ಅಗ್ನಿಯ ರೂಪ. ಯದಾ ಪಶ್ಯತಿ ಚಾರೇಣ ಸರ್ವಭೂತಾನಿ ಭೂಮಿಪಃ ಕ್ಷೇಮಂಚ ಕೃತ್ವಾ ವ್ರಜತಿ ತದಾ ಭವತಿ ಭಾಸ್ಕರಃ. ಚಾರರ ಮೂಲಕ ಎಲ್ಲ ಜೀವರ ನಡೆಯನ್ನು ನೋಡ್ತಾನೆ. ಅದು ಸೂರ್ಯನ ಹಾಗೆ. ಸೂರ್ಯ ಮೇಲ್ಗಡೆ ನಿಂತು ಎಲ್ಲರನ್ನ ನೋಡ್ತಾನೆ. ಇವನು ಚಾರರ ಮೂಲಕ ಎಲ್ಲವನ್ನ ನೋಡ್ತಾನೆ. ಹೀಗಾಗಿ ಇವನು ಸೂರ್ಯನ ತರಹ ಅಂತಂದರು. ಅಶುಚಿನಿಷ್ಠ ಯದಾ ಕ್ರುದ್ಧ ಕ್ಷಿಣೋತಿ ಶತಶೋ ನರಾನ್ ಸಪುತ್ರ ಪೌತ್ರಾನ್ ಸಾಮಾತ್ಯಾನ್ ತದಾ ಭವತಿ ಸೋಂತಕಃ. ನೋಡಿ, ಯದಾ ಪಶ್ಯತಿ ಚಾರೇಣ, ಗೂಢಚಾರರ ಮೂಲಕ ಪ್ರತಿಯೊಂದೂ ನಡೆಯನ್ನು ನೋಡ್ತಾನೆ. ಈ ಚಾಣಕ್ಯ ಒಂದು ಮಾತು ಹೇಳ್ತಾನೆ, ಇಂದ್ರನಿಗೆ 1000 ಕಣ್ಣು ಅಂತ ಹೇಳಿ ಇದೆ. ಯಾವುದು 1000 ಕಣ್ಣು? 1000 ಚಾರರೇ ಕಣ್ಣುಗಳು ಅಂತ. ಅದು ಮನುಷ್ಯರಿಗೆ ಶಿಕ್ಷಣ. ಆದರೆ ಇಂದ್ರನಿಗೆ 1000 ಕಣ್ಣು ಇದೆ. ಅದರಿಂದಾಗಿ ಸೂರ್ಯನ ಹಾಗೆ ಅಶುಚಿಗಳನ್ನು
ನಾಶ ಮಾಡ್ತಾನೆ ಅಥವಾ ಶುದ್ಧಗೊಳಿಸುತ್ತಾನೆ ಶಿಕ್ಷೆ ಕೊಡುವ ಮೂಲಕ. ಅವನು ಅಂತಕ ಯಮ. ಯದಾ ತ್ವಧಾರ್ಮಿಕಾಂತರ್ವಾನ್ ತೀಕ್ಷ್ಣದಂಡೈರ್ನಿಯಚ್ಛತಿ ಧಾರ್ಮಿಕಾಂಶ್ಚಾನುಗೃಹ್ಣಾತಿ ಭವತ್ಯಥ ಯಮಸ್ತಥಾ. ಯಮ ಎಲ್ಲರನ್ನ ವಿಚಾರಿಸಿ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ. ಹಾಗೆ ರಾಜನು ಕೂಡ, ಅದರಿಂದಾಗಿ ಅವನು ಯಮನಂತೆ. ಯದಾತು ಧನಧಾರಾಭಿ ತರ್ಪಯತ್ಯುಪಕಾರಿಣಂ ಆಚ್ಛಿನತ್ತಿ ಚ ವಿತ್ತಾನಿ ವಿವಿಧಾನ್ಯಪಕಾರಿಣಾಂ. ಆಮೇಲೆ ಹಣದ ಹೊಳೆ ಹರಿಸುತ್ತಾನೆ ಯೋಗ್ಯರಾದವರಿಗೆ, ಹಣವನ್ನು ಕಿತ್ಕೊಳ್ತಾನೆ ಅಪಕಾರಿಗಳಿಗೆ. ಶ್ರಿಯಂ ದದಾತಿ ಕಸ್ಮೈಚಿತ್ ಕಸ್ಮಾಚ್ಚಿದಪಕರ್ಷತಿ ತದಾ ವೈಶ್ರವಣೋ ರಾಜ ಲೋಕೆ ಭವತಿ ಭೂಮಿಪಃ. ಈ ರೀತಿ ಮಾಡೋನು ಕುಬೇರನಂತೆ ಇದ್ದಾನೆ. ತಸ್ಯೋಪದೇಶೇ ಸ್ಥಾತವ್ಯಂ ದಕ್ಷೇಣ ಅಕ್ಲಿಷ್ಟಕರ್ಮಣ ಧರ್ಮಮಾಕಾಂಕ್ಷತಾ ಲೋಕೆ ಈಶ್ವರಸ್ಯಾನಸೂಯತಾ. ಹೀಗೆ ಧರ್ಮ ಮಾರ್ಗದಲ್ಲಿ ಇರುವ ರಾಜನನ್ನ ಕುರಿತು ಅಸೂಯೆ ಇರಬಾರದು, ರಾಜನಿಗೆ ವಿರುದ್ಧವಾಗಿ ಮಾಡಬಾರದು. ಕುರ್ಯಾತ್ ಕೃಷ್ಣಗತಿಶೇಷಂ ಜ್ವಲಿತೋ ನಿಲಸಾರಥಿ ನತು ರಾಜ್ಞಾಭಿಪನ್ನಸ್ಯ ಶೇಷ ಕಶ್ಚನ ದೃಶ್ಯತೆ. ಕೃಷ್ಣಗತಿ ಕಪ್ಪು ದಾರಿ. ಕೃಷ್ಣಗತಿ ಅಂತ ವೇದವ್ಯಾಸರು ಪ್ರಯೋಗ ಮಾಡಿದ್ದು. ನಾರಾಯಣ ಪಂಡಿತರು ಸಕೃಷ್ಣವರ್ತ್ಮಾ ವಿಜಯೇನ ಯುಕ್ತ ಅಂತಾರೆ. ಕಪ್ಪು ದಾರಿಯವ ಅಂತ ಅಗ್ನಿಗೆ ಹೆಸರು. ಹೊಗೆ. ಹಾಗೆ ಕೃಷ್ಣಗತಿ ಬೆಂಕಿ ಯಾರನ್ನಾದರೂ ಉಳಿಸೀತು, ಆದರೆ ರಾಜನಿಗೆ ಸಿಟ್ಟು ಬಂದರೆ ಯಾರೂ ಉಳಿಯೋದಿಲ್ಲ. ತಸ್ಯ ಸರ್ವಾಣಿ ರಕ್ಷ್ಯಾಣಿ ದೂರತಃ ಪರಿವರ್ಜಯೇತ್ ಮೃತ್ಯೋರಿವ ಜುಗುಪ್ಸೇತ ರಾಜಸ್ವಹರಣಾನ್ನರಃ. ಅದರಿಂದಾಗಿ ರಾಜನಿಗೆ ರಕ್ಷಣೆ ಬೇಕು. ರಾಜನ ಹಣವನ್ನು ಒಬ್ಬನೂ ತಗೊಳ್ಬಾರದು, ರಾಜರ ಹಣವನ್ನು ದುರುಪಯೋಗ ಮಾಡಬಾರದು. ವಧ್ಯೇದಭಿಮೃಚನ್ ಸದ್ಯೋ ಮೃಗಕೂಟಮಿವ ಸ್ಪೃಶನ್ ಆತ್ಮಸ್ವಮಿವ ಸಂರಕ್ಷೇತ್ ರಾಜಸ್ವಮಿಹ ಬುದ್ಧಿಮಾನ್. ಅದರಿಂದ ರಾಜನ ಹಣವನ್ನು ರಕ್ಷಣೆ ಮಾಡಬೇಕು ತನ್ನ ಹಣದಂತೆ. ಮಹಾಂತಂ ನರಕಂ ಘೋರಂ ಅಪ್ರತಿಷ್ಠಮಚೇತತಃ ಪತಂತಿ ಚಿರರಾತ್ರಾಯ ರಾಜವಿತ್ತಾಪಹಾರಿಣಃ. ಘೋರವಾದ ನರಕದಲ್ಲಿ ಬೀಳುತ್ತಾರೆ ರಾಜನ ಹಣವನ್ನು ಕದ್ದವರಿಗೆ. ರಾಜ ಭೋಜೋ ವಿರಾಟ್ ಸಮ್ರಾಟ್ ಕ್ಷತ್ರಿಯೋ ಭೂಪತಿರ್ನೃಪಃ ಏಭಿಸ್ತೂಯತೆ ಶಬ್ದೈಃ ಕಸ್ತಂ ನಾರ್ಚಿತುಮರ್ಹತಿ. ರಾಜ, ಭೋಜ, ವಿರಾಟ್, ಸಮ್ರಾಟ್, ಕ್ಷತ್ರಿಯ, ಭೂಪತಿ ಈ ಎಲ್ಲ ಶಬ್ದಗಳಿಂದ ಅವನನ್ನು ಕೊಂಡಾಡ್ತಾರೆ. ತಸ್ಮಾತ್ ಬುಭೂಚುರ್ನಿಯತೋ ಜಿತಾತ್ಮ ಸಂಯತೇಂದ್ರಿಯಃ ಮೇಧಾವಿ ಧೃತಿಮಾನ್ ದಕ್ಷಃ ಸಂಶ್ರಯೇತ ಮಹೀಪತಿಂ. ಹೀಗೆ ರಾಜ ಇರುವಂತೆ ನಾವು ನೋಡಿಕೊಳ್ಬೇಕು. ರಾಜ ದಾರಿ ತಪ್ಪಿದರೆ ನಿರ್ದಾಕ್ಷಿಣ್ಯವಾಗಿ ಅವನನ್ನು ತೆಗೆದುಹಾಕಬೇಕು. ರಾಜ ದಾರಿ ತಪ್ಪಬಾರದು. ನೋಡಿ, ದಶರಥ ಕೂಡ ನಾನು ನನ್ನ ಮಗನನ್ನು ಪಟ್ಟಾಭಿಷಿಕ್ತನಾಗಿ ಮಾಡ್ತೇನೆ ಅಂತ ಪ್ರಜೆಗಳ ಅನುಮತಿ ಕೇಳ್ತಾನೆ. ಆವಾಗ ರಾಜಪ್ರಭುತ್ವ. ಆದರೆ ಅವನ ಬಿಹೇವಿಯರ್ ಏನಿದೆ, ಅವನ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಹೇಗಿರಬೇಕೋ ಹಾಗಿದೆ. ಕೃತಜ್ಞಂ ಪ್ರಾಜ್ಞಮಕ್ಷುದ್ರಂ ದೃಢಭಕ್ತಿಂ ಜಿತೇಂದ್ರಿಯಂ ಧರ್ಮ ನಿತ್ಯಂ ಸ್ಥಿತಂ ಸ್ಥಾನೇ ಮಂತ್ರಿಣಂ ಪೂಜೆಯನ್ನರಹ. ಸರಿ, ರಾಜ ಹೇಗಿರಬೇಕು ಅಂದರೆ ಮಂತ್ರಿ ಹೇಗಿರಬೇಕು? ಮಂತ್ರ ಅಂದರೆ ಮೀಟಿಂಗ್.
ರಾಜ್ಯದ ಹಿತಕ್ಕೆ ಗುಟ್ಟಾಗಿ ನಡೆಸುವ ಮೀಟಿಂಗನ್ನು ಮಂತ್ರ ಅಂತ ಕರೀತಾರೆ. ಈಗ ಮಂತ್ರ ಅಂತ ಶಬ್ದ ಇದೆ, ಅದಕ್ಕೆ ಎರಡು ತರಹದ ನಿರ್ವಚನ ಇದೆ. ಮನನದಿಂದ ಯಾವುದು ರಕ್ಷಣೆ ಮಾಡುತ್ತೋ ಅದು ಮಂತ್ರ. ಮನನ ತ್ರಾಯತೆ ಮಂತ್ರ, ಅದು ಗಾಯತ್ರಿ ಮೊದಲಾದವುಗಳು. ಇನ್ನೊಂದು ಮತ್ರಿಗುಪ್ತ ಭಾಷಣೆ ಅಂತ ಒಂದು ಧಾತು ಇದೆ. ಮತ್ರಿ ಅನ್ನುವ ಧಾತು ಗುಟ್ಟಾಗಿ ಮಾತನಾಡುವುದು ಅನ್ನುವ ಅರ್ಥದಲ್ಲಿ ಇದೆ, ಅಂದರೆ ಅದು ಮೀಟಿಂಗ್. ಅದರಿಂದಾಗಿ ರಾಜನ ಪ್ರಸಂಗದಲ್ಲಿ ಮಂತ್ರ ಅಂತ ಬಂದರೆ ಗಾಯತ್ರ್ಯಾದಿ ಮಂತ್ರಗಳಲ್ಲ, ಅದು ಗುಟ್ಟಾಗಿ ಮಾಡುವ ಮೀಟಿಂಗ್, ರಾಜ್ಯ ಹಿತಕ್ಕಾಗಿ. ಆ ಮಂತ್ರಿ ಒಬ್ಬ ಇರಬೇಕು. ಅವನಿಗೆ ಏನು ಗುಣ ಇರಬೇಕು? ಕೃತಜ್ಞಂ, ಮಾಡಿದ ಉಪಕಾರದ ನೆನಪು ಇರಬೇಕು. ಪ್ರಜ್ಞಾವಂತನಾಗಿರಬೇಕು. ಅಕ್ಷುದ್ರಂ, ಉನ್ನತವಾದ ನಡೆ ಇರಬೇಕು. ದೃಢ ಭಕ್ತಿ ರಾಜನಲ್ಲಿ ಇರಬೇಕು. ಇಂದ್ರಿಯವನ್ನು ಗೆದ್ದಿರಬೇಕು. ಧರ್ಮದಲ್ಲಿ ತೊಡಗಿರಬೇಕು. ಇಂತಹ ರಾಜನನ್ನು, ಇಂತಹ ಮಂತ್ರಿಯನ್ನು ರಾಜ ಇಟ್ಕೊಳ್ಬೇಕು. ಸ್ವಲ್ಪ ಪೂರ್ಣಯ್ಯ ಇದ್ದ ಹಾಗೆ. ಆಮೇಲೆ ಒಳ್ಳೊಳ್ಳೆ ಮಂತ್ರಿಗಳಾಗಿ ಹೋಗಿದ್ದಾರೆ. ವಿಜಯನಗರದ ತಿಮ್ಮರಸ ಇದ್ದ ಹಾಗೆ. ಒಳ್ಳೆ ಮಂತ್ರಿ ಇರಬೇಕು. ದೃಢಭಕ್ತಿಂ ಜಿತ ಪ್ರಜ್ಞಂ ಧರ್ಮಜ್ಞಂ ತನ್ಯತೇಂದ್ರಿಯಂ ಶೂರಮಕ್ಷುದ್ರ ಕರ್ಮಾಣಂ ಪ್ರಸಿದ್ಧಂ ಜನಮಾಶ್ರಯೇತ್. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏನೇನು ಕ್ರೈಟೀರಿಯಾ ಇರಬೇಕು, ಇಂಟರ್ವ್ಯೂ ಮೆಥಡ್ ಏನಿರಬೇಕು, ಎಷ್ಟು ಥರ ಇಂಟರ್ವ್ಯೂ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲಿ. ರಾಜ ಪ್ರಗಲ್ಭಂ ಪುರುಷಂ ಕರೋತಿ ರಾಜಾಭೃಶಂ ಬ್ರಹ್ಮಯತೆ ಮನುಷ್ಯಂ ರಾಜಾಭಿಪನ್ನಸ್ಯ ಕುತಃ ಸುಖಾನಿ ರಾಜಾಭ್ಯುಪೇತಂ ಸುಖಿನಂ ಕರೋತಿ. ಅದರಿಂದಾಗಿ ರಾಜಮುದ್ರೆ ಅನ್ನೋದೇನಿದೆ ಅದೇ ಸುಖ ಸಾಧನ, ಅದೇ ಒಳಿತು, ಅದೇ ಬೆಳವಣಿಗೆ. ರಾಜ ಪ್ರಜಾನಾಂ ಪ್ರಥಮಂ ಶರೀರಂ ಪ್ರಜಾಶ್ಚ ರಾಜ್ಞೋ ಪ್ರತಿಮಂ ಶರೀರಂ ರಾಜ್ಞಾ ವಿಹೀನಾ ನ ಭವಂತಿ ದೇಶಾ ದೇಶೈರ್ವಿಹೀನಾ ನ ನೃಪಾ ಭವಂತಿ. ರಾಜರು ಪ್ರಜೆಗಳಿಗೆ ಶರೀರ ಇದ್ದ ಹಾಗೆ, ರಾಜರಿಗೆ ಪ್ರಜೆಗಳು ಶರೀರ ಇದ್ದ ಹಾಗೆ. ರಾಜ ಇಲ್ಲದಿದ್ದರೆ ದೇಶವೇ ಇರೋದಿಲ್ಲ. ದೇಶ ಇಲ್ಲದೆ ಹೋದರೆ ರಾಜರೇ ಇರೋದಿಲ್ಲ. ರಾಜ ಪ್ರಜಾನಾಂ ಹೃದಯಂ ಗರೀಯೋ ರಾಜ ಪ್ರತಿಷ್ಠಾ ಸುಖಮುತ್ತಮಂ ಚ ಯಮಾಶ್ರಿತಾ ಲೋಕಮಿಮಂ ಪರಂಚ ಜಯಂತಿ ಸಮ್ಯಕ್ ಪುರುಷ ನರೇಂದ್ರ. ರಾಜರೇ ಪ್ರಜೆಗಳಿಗೆ ಪ್ರಿಯ, ರಾಜರೇ ಪ್ರಜೆಗಳ ನೆಲೆ, ರಾಜರೇ ಪ್ರಜೆಗಳಿಗೆ ಸುಖವನ್ನು ಉಂಟು ಮಾಡುವವರು. ಒಳ್ಳೆ ರಾಜ ಇದ್ದರೆ ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಸುಖವಾಗಿ ಸುಖವನ್ನು ಪಡೆಯಬಹುದು. ನರಾಧಿಪಶ್ಚ ಅನುಶಿಷ್ಯ ಮೇದಿನೀಂ ದಮೇನ ತತ್ಯೇನ ಚ ಸೌಹೃದೇನ ಮಹದ್ಭಿರಿಷ್ಟ್ವಾ ಕೃತುಭಿರ್ಮಹಾಯತಾಃ ತ್ರಿವಿಷ್ಟಪೇ ಸ್ಥಾನಮುಪೈತಿ ಸತ್ಕೃತಃ. ರಾಜನೂ ಕೂಡ ಚೆನ್ನಾಗಿ ಹೋಮಾದಿಗಳನ್ನು ಮಾಡ್ತಾ ವಿದ್ಯೆ ಪ್ರಜೆಗಳಲ್ಲಿ ಇರುವಂತೆ ನೋಡಿಕೊಳ್ತಾ ಅವರವರ ಧರ್ಮವನ್ನು ಅವರವರು ಪಾಲಿಸುವಂತೆ ನೋಡಿಕೊಂಡ್ರೆ ಇಲ್ಲಿಯೂ ಸುಖವಾಗಿರ್ತಾನೆ, ಅಲ್ಲಿಯೂ ಸುಖವಾಗಿರ್ತಾನೆ. ಯ ಏವ ಮುಕ್ತಾಂಗಿರತಾಂ ಕೌತಲ್ಯೋ ರಾಜಸತ್ತಮಃ ಪ್ರಯತ್ನಾತ್ ಕೃತವಾನ್ ವೀರಃ ಪ್ರಜಾಪಾಲನಮುತ್ತಮಂ. ಈ ರೀತಿ ಬೃಹಸ್ಪತ್ಯಾಚಾರ್ಯರು ಹೇಳಿದಾಗ ವಸುಮನಸ್ ಅಂತೆಯೇ ರಾಜ್ಯಪಾಲನೆ ಮಾಡಿದ ಅನ್ನುವಲ್ಲಿಗೆ ದ್ವಿಷಷ್ಟಿತಮೋಧ್ಯಾಯ 62ನೆಯ ಸರ್ಗ ಆಯಿತು, ಅಧ್ಯಾಯ ಆಯಿತು. ಯುಧಿಷ್ಠಿರ ಪಾರ್ಥಿವೇನ ವಿಶೇಷೇಣ
ಕಿಂ ಕಾರ್ಯಮವಶಿಷ್ಯತೆ. ಅದಕ್ಕೆ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡಿದ, ಅಜ್ಜ, ಪಾರ್ಥಿವೇನ ವಿಶೇಷೇಣ ರಾಜ ಏನು ಮಾಡಬೇಕು? ಕಥಂ ರಕ್ಷ್ಯಾ ಜನಪದಾ, ಹಳ್ಳಿಗಳನ್ನು ರಕ್ಷಣೆ ಮಾಡುವುದು ಹೇಗೆ? ಕಥಂ ವಧ್ಯಾಶ್ಚ ಶತ್ರವಃ, ಶತ್ರುಗಳನ್ನು ಹೇಗೆ ಕೊಲ್ಲಬೇಕು? ಕಥಂ ಚಾರಾನ್ ಪ್ರಯುಂಜೀತ, ಗೂಢಚಾರರನ್ನು ಯಾವ ರೀತಿ ಬಿಡಬೇಕು? ವರ್ಣಾನ್ ವಿಶ್ವಾಸಯೇತ್ ಕಥಂ, ಎಲ್ಲ ವರ್ಗದವರ ವಿಶ್ವಾಸವನ್ನು ಪಡೆಯೋದು ಹೇಗೆ? ಕಥಂ ಭೃತ್ಯಾನ್ ಕಥಂ ದಾರಾನ್ ಕಥಂ ಪುತ್ರಾನ್ಶ್ಚ ಭಾರತ, ಸಂಬಳಕ್ಕೆ ದುಡಿಯುವವರನ್ನು ಹೇಗೆ ನೋಡ್ಕೊಳ್ಬೇಕು ರಾಜನಾದವ? ಹೆಂಡತಿಯರನ್ನು ಹೇಗೆ ನೋಡ್ಕೊಳ್ಬೇಕು? ಏಕೆಂದರೆ ಎಲ್ಲ ಪಿತೂರಿಗಳು ಹೆಂಡತಿಯರ ಮೂಲಕವೂ ಶುರು ಆಗುತ್ತೆ. ಅವನು ದೊಡ್ಡ ಲಿಸ್ಟ್ ಕೊಡ್ತಾನೆ ಚಾಣಕ್ಯ, ಯಾವ ಯಾವ ಹೆಂಡಿರು ರಾಜ ಸ್ತ್ರೀಯರು ರಾಜರನ್ನು ಕೊಂದಿದ್ದಾರೆ ಅಂತ. ಯಾರೋ ಒಬ್ಬಳು ತನ್ನ ಕೂದಲಲ್ಲಿ ಚೂರಿಯನ್ನು ಬಚ್ಚಿಟ್ಟುಕೊಂಡು ಅವನನ್ನು ಕೊಂದು ಸಾಯಿಸಿದ್ಳು. ಯಾರೋ ಒಬ್ಬಳು ತನ್ನ ಉಂಗುರದ ಒಳ ಅರೆಯಲ್ಲಿ ವಿಷ ಇಟ್ಟುಕೊಂಡು ಹಾಕಿ ಸಾಯಿಸಿದಳು. ಅದರಿಂದಾಗಿ ರಾಜನಾದವ ಯುದ್ಧದಲ್ಲಿ ಗೆದ್ದು ತಂದ ಹೆಣ್ಣನ್ನು ಅಥವಾ ತನ್ನ ಹೆಂಡತಿಯನ್ನು ಪೂರ್ತಿ ನಂಬುವ ಹಾಗೆ ಇರೋದಿಲ್ಲ ಅಂತ. ಅದರಿಂದಾಗಿ ಕಥಂ ದಾರಾನ್ ರಕ್ಷೇತ್, ಮತ್ತೆ ಕಥಂ ಪುತ್ರಾನ್ಶ್ಚ, ಹೇಗೆ ಮಕ್ಕಳನ್ನು ನೋಡ್ಕೊಳ್ಬೇಕು? ಮಕ್ಕಳದೊಂದು ದೊಡ್ಡ ತಲೆನೋವು, ಬಹಳ ಎತ್ತರದ ಸ್ಥಾನಕ್ಕೆ ಹೋದವರಿಗೆ ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡೋದು? ಬಹಳ ಕಷ್ಟ. ಅದಕ್ಕೆ ಯುಧಿಷ್ಠಿರ ಕೇಳಿದ. ಭೀಷ್ಮ ರಾಜವೃತ್ತಂ ಮಹಾರಾಜ ಶೃಣುಷ್ವಾವಹಿತೋಖಿಲಂ ಯತ್ಕಾರ್ಯಂ ಪಾರ್ಥಿವೇನಾದೌ ಪಾರ್ಥಿವ ಪ್ರಕೃತೇನವಾ. ರಾಜನಾದವನಿಗೆ ಯಾವ ರೀತಿ ನಡತೆ ಇರಬೇಕು ಅಂತ ಹೇಳ್ತೇನೆ ಕೇಳು. ಮೊದಲು ರಾಜ ಮಾಡಬೇಕಾದದ್ದೇನು? ಆತ್ಮ ಜೇಯ ಸದಾ ರಾಜ್ಞಾ ತಥೋ ಜೇಯಾಶ್ಚ ಶತ್ರವಃ. ಮೊದಲು ಅವನು ಗೆದ್ದುಕೋಬೇಕು, ಆಮೇಲೆ ಶತ್ರುಗಳನ್ನು ಗೆಲ್ಲೋದು. ಅವನು ಗೆದ್ದುಕೊಳ್ಳೋದು ಅಂದರೆ ಜಿತೇಂದ್ರಿಯನಾಗಿರಬೇಕು. ರಾಜನಾದವ ಇಂದ್ರಿಯ ಜಯವನ್ನು ಹೊಂದಿರಬೇಕು. ಇಂದ್ರಿಯ ಜಯವನ್ನು ಹೊಂದೋದು ಅಂದರೆ ಹೇಗೆ? ಬೇಟೆ, ಹೆಣ್ಣು ಇವುಗಳೆಲ್ಲ ವಿಪರೀತ ಆಗಬಾರದು. ಕೆಲವೊಮ್ಮೆ ಶತ್ರುಗಳು ವಿಪರೀತ ಚಟವನ್ನು ಹತ್ತಿಸಿ ಅವನನ್ನು ಹೊರಗಡೆ ಬರದಂತೆ ಮಾಡಿ ಪ್ರಜೆಗಳ ಕೋಪಕ್ಕೆ ಗುರಿಯಾಗಿ ಇರುವಂತೆ ಮಾಡ್ತಾರೆ ಹಿತಶತ್ರುಗಳು. ರಾಜ ಅವನು ಕೈಗೊಂಬೆ ಆಗಿರಬೇಕು ಅಂದರೆ ಅವನಿರಬೇಕು. ಕೆಲವೊಮ್ಮೆ ದಡ್ಡ ರಾಜನನ್ನು ಮಹಾಬುದ್ಧಿವಂತರು ಆಶ್ರಯಿಸ್ತಾರೆ. ಅವ್ರಿಗೆ ಗೊತ್ತಿಲ್ವ ಇವನು ದಡ್ಡ ಅಂತ? ನಮಗಿಂತ ಚೆನ್ನಾಗಿ ಗೊತ್ತಿದೆ. ಆದರೆ ಅವ್ರಿಗೆ ಬೇಕಾದ ಹಾಗೆ ಇವನನ್ನು ಆಡಿಸ್ಬೇಕು ಅಂತ ದಡ್ಡನನ್ನು ಮುಂದೆ ಇಟ್ಟಿರ್ತಾರೆ. ಅದರಿಂದ ರಾಜನಾದವ ಒಬ್ಬ ತನ್ನನ್ನು ತಾನು ಗೆದ್ದುಕೊಂಡಿರಬೇಕು. ಏಕೆಂದರೆ ನಾವು ರಣಧೀರ ಕಂಠೀರವ ಅವನ ತಮ್ಮ ನರಸರಾಜ, ಅವರನ್ನು ಯಾವ ರೀತಿ ಕೊಂದರು ಅಂತ ಇದು ಮೈಸೂರು ನಗರದ ಇತಿಹಾಸದಲ್ಲಿ ನೋಡ್ತೇವೆ. ಅವನು ದಳವಾಯಿ ವಿಕ್ರಮರಾಯ ವಿಪರೀತ ಮದ್ಯದ ಚಟ ಹಿಡಿಸಿಬಿಟ್ಟಿದ್ದ. ಏನು ಮಾಡಲಿಕ್ಕಾಗಲಿಲ್ಲ. ಅವನು ಹೊರಗಡೆ ಬರಬೇಕು ಅನ್ಬೇಕಾದ್ರೆ ಸತ್ತೋದ ಅವನು. ಆಮೇಲೆ ಕಂಠೀರವ ಒಳಗಡೆ ಬಂದದ್ದು. ಮೈಸೂರಿನಲ್ಲಿ ಇನ್ನೂ ಅವರ ಹೆಸರಿದೆ. ಅದರಿಂದಾಗಿ ಆತ್ಮಾಜೇಯ, ತನ್ನನ್ನು ತಾನು ಗೆದ್ದುಕೊಳ್ಳಬೇಕು, ಆಮೇಲೆ ಉಳಿದದ್ದೆಲ್ಲ. ಕಾಮಂದಕ
ಚಾಣಕ್ಯ ಹೇಳೋದು ಕೃತ್ಸನಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅಂತಾರೆ. ಇಡೀ ಅರ್ಥಶಾಸ್ತ್ರ ಇಂದ್ರಿಯ ಜಯದ ಬಗ್ಗೆ ಇರುವಂಥದ್ದು. ಇಂದ್ರಿಯ ಜಯ ಇಲ್ಲದೆ ಹೋದರೆ ಅವನು ಉಳಿದವ್ರನ್ನೇನು ಗೆಲ್ತಾನೆ? ಯಾರೇ ಆಗಲಿ ಬಹಳ ಜನರನ್ನು ಗೆದ್ದಿದ್ದಾನೆ ಅಂದರೆ ಅವನ ಒಳಗಡೆ ಇಂದ್ರಿಯ ನಿಗ್ರಹ ಇದೆ ಅಂತ ಅರ್ಥ. ಅಜಿತಾತ್ಮ ನರಪತಿ ವಿಜಯೇತ ಕಥಂ ರಿಪೂನ್ ಏತಾವಾನ್ ಆತ್ಮ ವಿಜಯ ಪಂಚವರ್ಗ ವಿನಿಗ್ರಹ. 5 ಜ್ಞಾನೇಂದ್ರಿಯಗಳ ನಿಗ್ರಹ ಏನಿದೆ ಅದೇ ಆತ್ಮವಿಜಯ. ಅವನು ಇಂದ್ರಿಯ ನಿಗ್ರಹ ಇತ್ತು ಅಂತಂದರೆ ಬಾಧಿತು ಚಕ್ನುಯಾದ್ ರಿಪೂನ್, ಉಳಿದವರನ್ನು ಕಾಡಿಸಿಯಾನು. ನ್ಯಸೇಚ್ಛ ಗುಲ್ಮಾನ್ ದುರ್ಗೇಶು ಸಂಧೌ ಚ ಕುರುನಂದನ ನಗರೋಪವನೇ ಚೈವ ಪುರೋದ್ಯಾನೆ ತಥೈವ ಚ ಸಂಸ್ಥಾನೇಷು ಚ ಸರ್ವೇಷು ಪುಟೇಷು ನಗರಸ್ಯ ಚ ಮಧ್ಯೆ ಚ ನರಶಾರ್ದೂಲ ತಥಾ ರಾಜನಿವೇಚನೆ. ಗುಲ್ಮಾನ್ ತುಕಡಿಗಳನ್ನು ಎಲ್ಲೆಲ್ಲಿ ಇಡಬೇಕು? ದುರ್ಗೇಶು ಕೋಟೆಗಳಲ್ಲಿ ಇಡಬೇಕು. ಸಂಧೌಚ ಒಂದು ರಾಜ್ಯ ಹಾಗೂ ಇನ್ನೊಂದು ರಾಜ್ಯದ ಗಡಿಯಲ್ಲಿ ಇಡಬೇಕು. ನಗರೋಪವನೇ ಚೈವ ಊರಿನ ಹತ್ತಿರದ ಸಿಟಿ ಔಟ್ಸ್ಕರ್ಟ್ಸ್ ಕಾಡುಗಳು ಅಂತ ಏನಿದೆ ಅಲ್ಲಿ ಇಡಬೇಕು. ಅದರಿಂದಾಗಿ ಅದ್ವಾ ತದ್ವಾ ಬೆಳೀತಾ ಇರೋದಲ್ಲ, ಇಷ್ಟರ ಮಿತಿ ಮೇಲೆ ಬೆಳಿಬಾರದು ಅಂತಲೇ ಇಟ್ಕೊಳ್ಬೇಕು. ಯಾಕೆಂದರೆ ಮೈಂಟೆನೆನ್ಸ್ ಕಷ್ಟ ಆಗತ್ತೆ. ನಗರ ಉಪವನೇ ಪುರೋದ್ಯಾನೆ ತಥೈವ ಚ ಪುರದ ಉದ್ಯಾನ ಎಲ್ಲ ಪಾರ್ಕ್ಗಳಲ್ಲಿ ಇರಬೇಕು. ಸಂಸ್ಥಾನೇಶು ಚ ಸರ್ವೇಷು ಪುಟೇಶು ನಗರಸ್ಯ ಚ ವ್ಯಾಪಾರಿ ಸ್ಥಾನಗಳಲ್ಲಿ ಇರಬೇಕು. ಪುಟ ಅದೇ ಮೂಟೆ ಆಗಿರೋದು. ಮುಂದೆ ಪಟ್ಟಣಂ ಪುಟಭೇದನಂ ಅಂತ. ಪಟ್ಟಣ ಅಂದ್ರೇನು? ಎಲ್ಲಿ ವ್ಯಾಪಾರಕ್ಕಾಗಿ ವ್ಯಾಪಾರಿ ಮೂಟೆಯನ್ನು ಬಿಚ್ಚುತ್ತಾನೋ ಅವನು, ಅದು ಪುಟಭೇದನ. ಗೋಡೌನ್ನ ಜಾಗದಲ್ಲಿ ಪುಟೇಶು ನಗರಸ್ಯ ಸಂಸ್ಥಾನೇಶು ಚ ಸರ್ವೇಷು, ಮತ್ತೆ ನಗರದ ನಡುವೆ ರಾಜನಿವೇತನದಲ್ಲಿ ಇರಬೇಕು. ಸೈನಿಕರಲ್ಲಿರ್ತಾರೋ ಅಲ್ಲಿ ನಗರದ ಒಳಗಡೆಯೂ ಕೂಡ ಇಂಟೆಲಿಜೆನ್ಸ್ ಇರಬೇಕು. ಪ್ರಣಿಧೀನಿಶ್ಚ ತತಃ ಕುರ್ಯಾತ್ ಜಡ ಅಂಧ ಬಧಿರಾಕೃತೀನ್, ಮೂರ್ಖರ ಹಾಗೆ, ಕುರುಡರ ಹಾಗೆ, ಕಿವುಡರ ಹಾಗೆ ಇರುವ ಪ್ರಣಿಧೀನ್ ಗೂಢಪುರುಷರನ್ನು ಇಟ್ಟಿರಬೇಕು. ಕ್ಷುತ್ ಪಿಪಾಸಾಶ್ರಮ ಕ್ಷಮಾನ್, ಹಸಿವೆ, ನೀರಡಿಕೆ, ಶ್ರಮ ಇವುಗಳನ್ನು ತಡ್ಕೊಳ್ಳುವ, ಇವುಗಳನ್ನು ತೋರಿಸುವ ಒಳ್ಳೆ ವೇಷ ಮರೆಸುವವರನ್ನು ಗೂಢಚಾರರಾಗಿ ಇಡಬೇಕು. ಅಮಾತ್ಯೇಷು ಚತರ್ವೇಷು ಮಿತ್ರೇಷು ವಿವಿಧೇಷು ಚ ಪುತ್ರೇಷು ಚ ಮಹಾರಾಜ ಪ್ರಣಿದಧ್ಯಾತ್ ಸಮಾಹಿತಃ. ಅಮಾತ್ಯರು, ಮಿತ್ರರು, ಶತ್ರು ಮೊದಲಾದವರು, ಪುತ್ರರು, ಮಕ್ಕಳನ್ನು ಮತ್ತೆ ಎಲ್ಲ ಕಡೆ ಗೂಢಚಾರರನ್ನ ಇಟ್ಟಿರಬೇಕು. ರಿಪೋರ್ಟ್ ಪಡಿತಾ ಇರಬೇಕು ಕಾಲ ಕಾಲಕ್ಕೆ. ಮಕ್ಕಳನ್ನು ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಎಲ್ಲ ಗೊತ್ತಿರಬೇಕು. ಚಾರಾಂಶ್ಚ ವಿದ್ಯಾತ್ ಪ್ರಹಿತಾನ್ ಪರೇಣ ಭರತರಚಭಾ ಆಪಣೇಶು ವಿವಾಹೇಶು ಸಮವಾಯೇಶು ವೀಥಿಷು, ಅಂಗಡಿಗಳಲ್ಲಿ, ಮದುವೆಗಳಲ್ಲಿ, ಗ್ಯಾದರಿಂಗ್ಸ್, ಸಮವಾಯೇಶು ವೀಥಿಷು ಬೀದಿಗಳಲ್ಲಿ, ಆರಾಮೇಶು ಉದ್ಯಾನಗಳಲ್ಲಿ, ಪಂಡಿತಾನಾಂ ತಮಾಗಮೇ ಅನೇಕ ಜನರ ಒಳ್ಳೆ ದೊಡ್ಡ ವಿದ್ವಾಂಸರ ವ್ಯಾಖ್ಯಾನ ಇತ್ಯಾದಿಗಳಲ್ಲಿ, ವೇಷೇಷು ಚತ್ವರೇ ಚೈವ ಸರ್ಕಲ್ಗಳಲ್ಲಿ, ಜನ ಸೇರುವಲ್ಲಿ, ಆವಸಥೇಷು ಚ ಮನೆಗಳಲ್ಲಿ
ನೋಡ್ತಾ ಇರಬೇಕು. ಏವಂ ವಿಹನ್ಯಾಚಾರೇಣ ಪರದ್ವಾರಂ ವಿಚಕ್ಷಣ ಚಾರೇತ ವಿಹತಂ ತರ್ವಂ ಹತೆ ಭವತಿ ಭಾರತ. ಚಾರರಿಂದ ಎಲ್ಲವನ್ನ ತಿಳ್ಕೊಳ್ಬೇಕು. ಚಾರರಿಲ್ಲದಿದ್ದರೆ ನಮ್ಮ ಮೇಲೆ ದಾಳಿ ಖಚಿತ. ಇಷ್ಟು ಹೇಳ್ತಾರೆ. ಇಲ್ಲಿಯ ತನಕ 13 ಶ್ಲೋಕಗಳಾಗಿವೆ. ಇನ್ನು 14ನೇ ಶ್ಲೋಕದಿಂದ ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.